ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಮಾತಾಡ್ತಿರೋ ವಿಷಯ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ನಲ್ಲಿ ಒಂದು ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡಿದೆ. ಸಾಮಾನ್ಯವಾಗಿ ಇರಾನ್ ಬೇರೆ ದೇಶಗಳ ಮೇಲೆ ನೇರವಾಗಿ ಆರೋಪ ಮಾಡೋದು ಕಮ್ಮಿ, ಆದ್ರೆ ಈ ಬಾರಿ ಇರಾನ್ ಪಾಕಿಸ್ತಾನದ ವಿರುದ್ಧ ಗುಡುಗಿದೆ. ಹೌದು, ಇರಾನ್ ರಕ್ಷಣಾ ಇಲಾಖೆ ಪಾಕಿಸ್ತಾನಕ್ಕೆ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಅಷ್ಟಕ್ಕೂ ಪಾಕಿಸ್ತಾನ ಮಾಡಿದ ಆ ತಪ್ಪೇನು? ಇದರ ಹಿಂದೆ ಅಮೆರಿಕದ ಕೈವಾಡ ಇದೆಯಾ? ಬನ್ನಿ ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಸ್ನೇಹಿತರೆ, ಪಾಕಿಸ್ತಾನ ಆಡ್ತಿರೋ ಆಟ ಇದೆಯಲ್ಲ, ಅದು ನಿಜಕ್ಕೂ ವಿಚಿತ್ರವಾಗಿದೆ. ಹೊರಗಿನ ಪ್ರಪಂಚಕ್ಕೆ ನಾವು ಇಸ್ಲಾಮಿಕ್ ರಾಷ್ಟ್ರಗಳ ಪರ, ನಾವು ಮುಸ್ಲಿಂ ಬ್ರದರ್ಹುಡ್ ಅಂತ ಬೊಬ್ಬೆ ಹೊಡೆಯೋ ಪಾಕಿಸ್ತಾನ ತೆರೆಯ ಮರೆಯಲ್ಲಿ ಏನ್ ಮಾಡ್ತಿದೆ ಗೊತ್ತಾ? ಇರಾನ್ ಮಾಡಿರೋ ಗಂಭೀರ ಆರೋಪದ ಪ್ರಕಾರ ಪಾಕಿಸ್ತಾನ ಈಗ ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಸೀಕ್ರೆಟ್ ಆಗಿ ಕೈಜೋಡಿಸಿದೆ. ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ ಅಂತ ಅನಿಸೋಕೆ ಶುರುವಾಗಿದೆ. ಪಾಕಿಸ್ತಾನದ ನೂರ್ ಖಾನ್ ಏರ್ಬೇಸ್ನಲ್ಲಿ ಅಮೆರಿಕದ ಅಧಿಕಾರಿಗಳ ಜೊತೆ ರಹಸ್ಯ ಮೀಟಿಂಗ್ಗಳು ನಡೀತಿವೆ. ಅಷ್ಟೇ ಅಲ್ಲ, ಇರಾನ್ ಮೇಲೆ ಕಣ್ಣಿಡಲು ಅಮೆರಿಕದ ಡ್ರೋನ್ಗಳಿಗೆ ಪಾಕಿಸ್ತಾನ ತನ್ನ ನೆಲವನ್ನ ಬಿಟ್ಟುಕೊಡ್ತಿದೆ ಅನ್ನೋ ಸ್ಫೋಟಕ ಮಾಹಿತಿ ಈಗ ಹೊರಬಿದ್ದಿದೆ. ಇಲ್ಲಿ ಪಾಕಿಸ್ತಾನ ಜಗತ್ತಿಗೆ ಹೇಳ್ತಿರೋ ಸುಳ್ಳೇನು ಗೊತ್ತಾ? ನಾವು TTP ಭಯೋತ್ಪಾದಕರನ್ನ ಹೊಡೆಯೋಕೆ ಅಮೆರಿಕದ ಜೊತೆ ಸೇರಿದ್ದೀವಿ ಅಂತ. ಆದ್ರೆ ಇದೊಂದು ಪಕ್ಕಾ ಕವರ್ ಸ್ಟೋರಿ. ಇವರ ಅಸಲಿ ಟಾರ್ಗೆಟ್ ಭಯೋತ್ಪಾದಕರಲ್ಲ, ಬದಲಿಗೆ ಇರಾನ್ ದೇಶವನ್ನ ಒಳಗಿನಿಂದಲೇ ವೀಕ್ ಮಾಡೋದು. ಇದರ ಅತ್ಯಂತ ಡೇಂಜರಸ್ ಪಾರ್ಟ್ ಅಂದ್ರೆ ಅದು ಬಲೂಚಿಸ್ತಾನ. ಅಮೆರಿಕ ಮತ್ತು ಇಸ್ರೇಲ್ ಪ್ಲಾನ್ ಮಾಡಿರೋದೇನೆಂದ್ರೆ ಇರಾನ್ ಒಳಗಿರೋ ಬಲೋಚ್ ಜನಾಂಗವನ್ನ ಎತ್ತಿಕಟ್ಟಿ ಇರಾನ್ಗೆ ತೊಂದರೆ ಕೊಡೋದು. ಆದ್ರೆ ಇದು ಪಾಕಿಸ್ತಾನಕ್ಕೆ ತಿರುಗುಬಾಣ ಆಗೋ ಸಾಧ್ಯತೆನೇ ಹೆಚ್ಚು. ಯಾಕಂದ್ರೆ ನಾಳೆ ಇರಾನ್ ಕಡೆ ಇರೋ ಬಲೂಚಿಸ್ತಾನ ಪ್ರತ್ಯೇಕವಾದ್ರೆ ಪಾಕಿಸ್ತಾನದ ವಶದಲ್ಲಿರೋ ಬಲೂಚಿಸ್ತಾನ ಕೂಡ ಸುಮ್ಮನೆ ಊರಲ್ಲ, ಅದು ಕೂಡ ಸಿಡಿದು ನಿಲ್ಲುತ್ತೆ. ಇದು ಪಾಕಿಸ್ತಾನದ ಅಸ್ತಿತ್ವಕ್ಕೆ ಕೊಡಲಿ ಪೆಟ್ಟು ಕೊಟ್ಟ ಹಾಗಾಗುತ್ತೆ. ಇರಾನ್ ಇದನ್ನ ಸುಮ್ಮನೆ ನೋಡ್ಕೊಂಡು ಕೂರುತ್ತಾ? ಚಾನ್ಸೇ ಇಲ್ಲ. ಪಾಕಿಸ್ತಾನ ಯಾವಾಗೆಲ್ಲ ಇಂಥ ಕಳ್ಳಾಟ ಆಡುತ್ತೋ ತಕ್ಷಣ ರಿಯಾಕ್ಷನ್ ಸಿಗ್ತಿದೆ. ಮೊನ್ನೆ ಕರಾಚಿ ಬಂದರ್ನಲ್ಲಿ ನಡೆದ ಬೆಂಕಿ ಅವಘಡ ಇರ್ಬೋದು, ಅಥವಾ ಗಡಿಯಲ್ಲಿನ ಸ್ಫೋಟಗಳಿರ್ಬೋದು, ಇವೆಲ್ಲವೂ ಇರಾನ್ ಕೊಡ್ತಿರೋ ಮುನ್ಸೂಚನೆ. ಇರಾನ್ ಸ್ಟ್ರೈಟ್ ಆಗಿ ಹೇಳಿದೆ, ನೀವು ಕತ್ತಲಲ್ಲಿ ಕಲ್ಲೆಸಿದ್ರೆ ನಾವು ಕೂಡ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತೀವಿ ಅಂತ. ಒಟ್ನಲ್ಲಿ ಹೇಳೋದಾದ್ರೆ ಪಾಕಿಸ್ತಾನ ಇವತ್ತು ಅಮೆರಿಕದ ಕೈಗೊಂಬೆಯಾಗಿ ತನ್ನ ವಿನಾಶವನ್ನ ತಾನೇ ಮೈಮೇಲೆ ಎಳ್ಕೊಳ್ತಿದೆ. ತನ್ನ ಜನರ ಗಮನ ಬೇರೆ ಕಡೆ ಸೆಳೆಯೋಕೆ ಇಂಡಿಯಾ ಬಾರ್ಡರಲ್ಲಿ ಡ್ರಾಮಾ ಮಾಡೋದು ಇವರ ಹಳೆ ಚಾಳಿ. ಆದರೆ ಈ ಸಲ ಸಿಕ್ಕಾಕೊಂಡಿರೋದು ದೊಡ್ಡ ಸುಳಿಯಲ್ಲಿ. ನೆನಪಿಡಿ, ಇದು ಬರೀ ಪಾಲಿಟಿಕ್ಸ್ ಅಲ್ಲ, ಇದು ಅಸ್ತಿತ್ವಕ್ಕಾಗಿ ನಡೀತಿರೋ ಒಂದು ದೊಡ್ಡ ಚದುರಂಗದಾಟ. ಸೊ ಫ್ರೆಂಡ್ಸ್, ಪಾಕಿಸ್ತಾನದ ಈ ದ್ವಂದ್ವ ನೀತಿ ಬಗ್ಗೆ ಮತ್ತು ಇರಾನ್ ನಡೆ ಬಗ್ಗೆ ನಿಮ್ಗೇನನ್ಸುತ್ತೆ? ಪಾಕಿಸ್ತಾನ ನಿಜವಾಗ್ಲೂ ಅಮೆರಿಕದ ಟ್ರ್ಯಾಪ್ಗೆ ಬಿದ್ದಿದೆಯಾ? ನಿಮ್ಮ ಅಭಿಪ್ರಾಯನ ಮರೀದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.